ಕೆಲವೊಮ್ಮೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹ ಕನ್ನಡಿಯೊಳಗಿನ ಗಂಟು ಅಂತ ಹೇಳ್ತೀವಿ. ಕನ್ನಡಿಯೊಳಗಿನ ಗಂಟು ಅಂದರೆ ಒಂದು ರೀತಿಯಾಗಿ ಪ್ರತಿಬಿಂಬ ಅಂತಲೇ ಅರ್ಥ ಮಾಡ್ಕೋಬೇಕು. ಸೊ ವಿದ್ಯಾರ್ಥಿಗಳೇ, ಇವತ್ತು ನಾವು ಕನ್ನಡಿಯೊಳಗಿನ ಗಂಟಿನ ಬಗ್ಗೆ ಪಾಠ ಮಾಡ್ತಾ ಇಲ್ಲ, ಕನ್ನಡಿಯ ಒಂದು ಪ್ರತಿಬಿಂಬದ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಮತ್ತು ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದ್ರಿ, ಸರ್ ನಮಗೆ ಕನ್ನಡಿ ಪ್ರತಿಬಿಂಬದ ಚಿತ್ರಗಳ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ಸನ್ನು ಕೊಡ್ರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ ಮತ್ತು ಫೋನ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ನಾನು ಈ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಕನ್ನಡಿಯ ಪ್ರತಿಬಿಂಬದ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ವಿದ್ಯಾರ್ಥಿಗಳೇ ನೋಡ್ರಿ, ಆ ಒಂದು ಪ್ರಶ್ನೆಗಳು ಯಾವ ರೀತಿಯ ಒಂದು ಆನ್ಸರನ್ನು ಕಂಡುಹಿಡಿಬೇಕು ಮತ್ತು ಅವು ಯಾವ ರೀತಿ ರೊಟೇಟ್ ಆಗ್ತವೆ ಅಂತಕ್ಕಂಥದ್ದನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಸ್ ವಿದ್ಯಾರ್ಥಿಗಳು, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನಿಮ್ಮ ಅಪೇಕ್ಷೆಯಂತೆ ಮಾದರಿ 7ರ ಒಂದು ಕನ್ನಡಿಯ ಪ್ರತಿಬಿಂಬದ ಚಿತ್ರಗಳು. ಈ ಕನ್ನಡಿಯ ಪ್ರತಿಬಿಂಬದ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸಾಂಪಲ್ ಪ್ರಶ್ನೆಗಳನ್ನು ತಂದಿದ್ದೀನಿ. ನೋಡ್ರಿ, ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಎಸ್ ವಿದ್ಯಾರ್ಥಿಗಳೇ, ನೋಡ್ತಾ ಇದ್ದೀರಾ ಈ ಒಂದು ಮೊದಲನೇ ಪ್ರಶ್ನೆಯಲ್ಲಿ ಈ ಒಂದು ABCD ಅಂತಕ್ಕಂತಹ ಸಂಕೇತಗಳನ್ನು ಹೊರತುಪಡಿಸಿ ಲೆಫ್ಟ್ ಸೈಡ್ಗೆ ಇರ್ತಕ್ಕಂತಹ ಒಂದು ಚಿತ್ರ ಏನಿದೆಯೋ ಈ ಚಿತ್ರವನ್ನು ನಾವು ಸಮಸ್ಯೆ ಚಿತ್ರ ಅಂತೇಳಿ ಕರಿತೀವಿ. ಇವುಗಳನ್ನು ನಾವು ಉತ್ತರ ಚಿತ್ರವನ್ನು ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸಮಸ್ಯಾ ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಇದು ಕನ್ನಡಿಯೊಳಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಕನ್ನಡಿ ಒಳಗೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತಕ್ಕಂಥ ಇಮ್ಯಾಜಿನೇಷನನ್ನು ಮಾಡಬೇಕು. ಸೊ ನಿಮಗೆ ಕೆಲವೊಂದು ನಾನು ಆಲ್ರೆಡಿ ಬೇಸಿಕ್ ವಿಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ ಈ ಒಂದು ಇಮ್ಯಾಜಿನೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು. ಸೊ ಯಾವ ರೀತಿ ಅಂತಪ್ಪ ಅಂತಂದರೆ ನೋಡ್ರಿ, ಎಕ್ಸ್ ಮತ್ತು ವೈ ಆಕ್ಸಿಸ್ ಅಲ್ಲಿ ಕನ್ನಡಿ ಇದೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿರಲಿ. ಸೊ ಎಕ್ಸ್ ಮತ್ತು ವೈ ಆಕ್ಸಿಸ್ ಅಲ್ಲಿ ಕನ್ನಡಿಯನ್ನು ಇಟ್ಟು ಆ ಒಂದು ಎಲೆ ಆಕೃತಿಯನ್ನು ಕನ್ನಡಿ ಒಳಗೆ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದಾದರೆ ನೋಡ್ರಿ, ನಾನು ಈ ರೀತಿಯಾಗಿರ್ತಕ್ಕಂತಹ ಉತ್ತರವನ್ನು ಹುಡುಕ್ಲಿಕ್ಕೆ ಕೆಲವೊಂದು ಟ್ರಿಕ್ಸನ್ನು ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಇಮ್ಯಾಜಿನೇಷನ್ ಪ್ರಕಾರ ಇದು ಕನ್ನಡಿ ವಿತೌಟ್ ಕನ್ನಡಿಯ ಒಂದು ಚಿತ್ರ. ಅದನ್ನು ನಾನು ಕನ್ನಡಿಗೆ ಅಲ್ಲಿ XY ಆಕ್ಸಿಸ್ ಅಲ್ಲಿ ನಾನೀಗ ಕನ್ನಡಿಯನ್ನು ಇಟ್ಕೊಂಡಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ಆ ಇಮ್ಯಾಜಿನ್ ಮಾಡ್ಕೊಂಡಾಗ ಕನ್ನಡಿಯೊಳಗೆ ಅದು ಯಾವ ರೀತಿ ಕಾಣಿಸಬಹುದು ನೋಡ್ರಿ, ಉಲ್ಟಾ ಆಗಿದೆ. ಎಸ್, ಕನ್ನಡಿಯೊಳಗಿನ ಪ್ರತಿಬಿಂಬ ಅದರ ಆಪೋಸಿಟ್ ವಿಲೋಮ ದಿಕ್ಕಿನಲ್ಲಿ ಅದು ಕಾಣಿಸುತ್ತೆ ಕನ್ನಡಿಯೊಳಗೆ. ಸೊ ಹಾಗಾದರೆ ಈ ಆಕೃತಿ ಇಮ್ಯಾಜಿನ್ ಮಾಡ್ಕೊಳ್ರಿ, ಕನ್ನಡಿಯೊಳಗೆ ಈ ಸಮಸ್ಯಾ ಚಿತ್ರ ಅಂತಕ್ಕಂಥದ್ದು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಕಾಣಿಸುತ್ತೆ. ಸೊ ಇದರಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಂದರೆ ನಮ್ಮ ಇಮ್ಯಾಜಿನೇಷನ್ ಬರ್ತಕ್ಕಂಥ ಚಿತ್ರ ಏನಲ್ಲೋ ಬಿನಲ್ಲೋ ಸಿನಲ್ಲೇ ಇರುತ್ತೆ. ಅದು ಯಾವುದಿದೆ? ಸೊ ಆಪ್ಷನ್ ಡಿನಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮತ್ತೊಂದು ಕ್ವಶನ್ ಬಂದಿದೆ ನೋಡ್ರಿ, ಇದು ಟ್ರಯಾಂಗಲ್ ಆಕೃತಿ. ಸೊ ಟ್ರಯಾಂಗಲ್ ಆಕೃತಿನಲ್ಲಿ ಒಂದು ಪಾರ್ಟ್ ಮಾತ್ರ ಅಥವಾ ಒಂದು ಸೈಡ್ ಮಾತ್ರ ಶೇಡ್ ಮಾಡಿದ್ದಾರೆ. ಸೊ ಅದನ್ನು ಏನಂತ ಕರಿತೀವಿ, ಶೇಡ್ ಬರೋ ಥರ ಮಾಡಿದ್ದಾರೆ. ಸೊ ಆ ಶೇಡು ಕನ್ನಡಿಯಲ್ಲಿ ಯಾವ ರೀತಿ ಕಾಣಿಸುತ್ತೆ, ಇದು ನಿಜ ಸ್ವರೂಪ. ಸೊ ಅದನ್ನು ನಾನು ಕನ್ನಡಿಯ ಮೇಲೆ ಇಟ್ಟಿದ್ದೀನಿ ಅಥವಾ ಎಕ್ಸ್ ಮತ್ತು ವೈ ಆಕ್ಸಿಸ್ನಲ್ಲಿ ಇಟ್ಟಿದ್ದೀನಿ ಅನ್ನೋದಾದರೆ ಸೊ ಅದು ನಮಗೆ ಈ ರೀತಿಯಾಗಿ ನಿಜವಾಗಿರ್ತಕ್ಕಂಥ ಪ್ರತಿಬಿಂಬ. ಸೊ ಈ ಕನ್ನಡಿ ಪ್ರತಿಬಿಂಬ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ನೋಡಿ, ಆರೋ ಮಾರ್ಕನ್ನು ಅಬ್ಸರ್ವ್ ಮಾಡ್ರಿ, 2 ಆರೋ ಮಾರ್ಕ್ಗಳನ್ನು ಅಬ್ಸರ್ವ್ ಮಾಡ್ರಿ. ಒಂದು ಶೇಡೆಡ್ ಪಾರ್ಟಲ್ಲಿ ಆರೋ ಮಾರ್ಕ್ ಇದೆ, ಮತ್ತೊಂದು ಅಪ್ವರ್ಡ್ ಡೈರೆಕ್ಷನಲ್ಲಿ ಆರೋ ಮಾರ್ಕ್ ಇದೆ. ಸೊ ಇದು ಆಸ್ ಇಟ್ ಈಸ್ ಆಯಿತು. ಇದನ್ನು ಉಲ್ಟಾ ಯೋಚನೆ ಮಾಡಿರಿ ಸ್ವಲ್ಪ. ಎಸ್, ಉಲ್ಟಾ ಯೋಚನೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಆರೋ ಮಾರ್ಕು ರೈಟ್ ಸೈಡಿಗೆ ಬಂತು, ಇಲ್ಲಿ ಲೆಫ್ಟ್ ಇರ್ತಕ್ಕಂಥ ಆರೋ ಮಾರ್ಕು ಲೆಫ್ಟ್ ಸೈಡಿಗೆ ಬಂತು, ರೈಟ್ ಇರ್ತಕ್ಕಂಥ ಆರೋ ಮಾರ್ಕು ಲೆಫ್ಟು. ಇಷ್ಟೇ ತಿಳ್ಕೊಡ್ರಿ. ಯಾವುದಾದ್ರೂ ಒಂದು ಮೇಜರ್ ಪಾರ್ಟನ್ನು ನೀವು ಇಮ್ಯಾಜಿನೇಷನ್ ಮಾಡಿಕೊಡ್ರಿ. ಆ ಪಾರ್ಟು ಈ ಸಮಸ್ಯೆ ಚಿತ್ರದಲ್ಲಿ ರೈಟಿಗಿದ್ರೆ ಈ ಕನ್ನಡ ಪ್ರತಿಬಿಂಬದಲ್ಲಿ ಲೆಫ್ಟ್ ಸೈಡಿಗೆ ಇರುತ್ತೆ. ತುಂಬ ಸಿಂಪಲ್. ಸೊ ಹಾಗಾದರೆ ಈ ಒಂದು ಆನ್ಸರ್ ಯಾವುದರಲ್ಲಿದೆ ಅಂತ ಹೇಳೋದಾದರೆ ಆಪ್ಷನ್ ಎನಲ್ಲಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಎಸ್, ನೋಡ್ರಿ, ಇಲ್ಲಿ 9 ಆಕೃತಿಯನ್ನು ಕೊಟ್ಟಿದ್ದಾರೆ. ತುಂಬ ಈಸಿ ಅಂತ ನೀವು ಅಂದ್ಕೊಳ್ತೀರಿ, ಬಟ್ ವೆರಿ ವೆರಿ ಕನ್ಫ್ಯೂಷನ್ ಇದು. 9, 6 ಅಥವಾ ಉಲ್ಟಾ 6. ಸೊ ನೀವೀಗ ಸಾಮಾನ್ಯವಾಗಿ ನಾನು ಹೇಳಿದ್ದೀನಿ, ಕನ್ನಡಿ ಪ್ರತಿಬಿಂಬದಲ್ಲಿ ಅಕ್ಷರಗಳ ರೂಪದಲ್ಲಿ ಅಕ್ಷರಗಳು ಯಾವ ರೀತಿ ಕನ್ನಡಿ ಪ್ರತಿಬಿಂಬದಲ್ಲಿ ಕಾಣ್ತವೆ ಅನ್ನೋದು ಸಹ ಕೊಡಬಹುದು, ಸಂಖ್ಯೆಗಳ ಬಗ್ಗೆ ಕೊಡಬಹುದು, ABCD ಆಲ್ಫಾಬೆಟ್ಸ್ ಬಗ್ಗೆ ಕೊಡಬಹುದು. ಅದಾದ ನಂತರ ಈ ಗಣಿತದ ಆಕೃತಿಗಳ ಬಗ್ಗೆನೂ ಸಹ ಕೊಡಬಹುದು.
ನಿಮಗೆ. ಸೊ ಈ ಎಲ್ಲ ಇಮ್ಯಾಜ್ಗಳು ಅಥವಾ ಇವೆಲ್ಲ ನಂಬರ್ಸ್ಗಳು, ಇವೆಲ್ಲ ಅಕ್ಷರಗಳು ಕನ್ನಡ ಒಳಗೆ ಯಾವ ರೀತಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ನೀವು ಅಭ್ಯಾಸದ ಟೈಮಲ್ಲಿ ಒಂದ್ಸರಿ ಡ್ರಾ ಮಾಡಿದ್ರೆ ತುಂಬ ಹೆಲ್ಪ್ ಆಗ್ಬೋದು ನಿಮಗೆ. ನೋಡ್ರಿ, ಇದು ಕನ್ನಡಿಯೊಳಗೆ ಈ ರೀತಿ ಕಾಣಿಸುತ್ತೆ ಅಂದರೆ ಈಗ ಇಮ್ಯಾಜಿನ್ ಮಾಡ್ಕೊಳ್ರಿ 9 ಇದೆ, 9ನ ಒಂದು ಈ ಡೈರೆಕ್ಷನನ್ನು ಕಾಪಾಡ್ಕೊಳ್ರಿ, ಈ ಡೈರೆಕ್ಷನನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ. ಕನ್ನಡಿ ಒಳಗೆ ಅದನ್ನು ಅಪೋಸಿಟ್ ಮಾಡೋಣ. ನೋಡ್ರಿ, ಇಲ್ಲಿಗೆ ಬಂತು, ಇಲ್ಲಿದ್ದು ಇಲ್ಲಿಗೆ ಬಂತು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲ್ಲಿದೆ. ಎಸ್, ಇನ್ನೊಂದು ಬಂದಿದೆ ನೋಡ್ರಿ, ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಈ ವರ್ಡ್ಸು ನಿಮಗೆ ಕನ್ನಡಿಯಲ್ಲಿ ಯಾವ ರೂಪದಲ್ಲಿ ಕಾಣಿಸುತ್ತೆ? ಭಾರತ್ ಅಂತಕ್ಕಂಥ ವರ್ಡ್ಸ್ ಇದೆ, ಅದನ್ನು ಕನ್ನಡಿ ಒಳಗೆ ನೋಡಿದಾಗ ನಮಗೆ ಟೋಟಲಿ ಉಲ್ಟಾ ಕಾಣಿಸುತ್ತೆ. ಟಿ ಈ ಕಡೆ ಬಂದು ಉಲ್ಟಾ ಆಗಿದೆ, ಅದನ್ನು ಇಂಪಾರ್ಟೆಂಟ್ ನೋಡ್ರಿ. ಟಿ ಕೆಲವೊಂದು ಆಲ್ಫಾಬಿಟ್ಸಲ್ಲಿ ಕೆಲವೊಂದು ಅಕ್ಷರಗಳು ಉಲ್ಟಾ ಇದ್ರೂ ಸಮೇತ ಸೇಮ್ ಕಾಣಿಸುತ್ತೆ. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಸ್, ಈ ಒಂದು ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಪ್ಲಸ್ ಅಥವಾ ಇಂಟು ಅಥವಾ ಝೀರೋ, ಸೊ ಇವುಗಳನ್ನು ನೀವು ಇಟ್ಕೊಂಡ್ರೆ ಇಲ್ಲಿ ರೈಟ್ ಸೈಡಿಗೆ ಇದ್ದಾವೆ, ಇದು ಲೆಫ್ಟ್ ಸೈಡಿಗೆ ಬಂದರೆ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿದೆ. ಎಸ್, ಪಿ ಎಲ್ ಅಂತಕ್ಕಂಥ ಒಂದು ಸಂಕೇತ ಇದೆ. ಆ ಪಿ ಎಲ್ ಅಂತಕ್ಕಂಥ ಸಂಕೇತ ನೋಡ್ರಿ, ಎಲ್ ರೈಟಿಗಿದೆ, ಪಿ ಲೆಫ್ಟಿಗಿದೆ. ಸೊ ಇಲ್ಲಿ ಕನ್ನಡಿ ಒಳಗೆ ಪಿ ರೈಟಿಗೆ ಆಗುತ್ತೆ, ಎಲ್ ಲೆಫ್ಟಿಗೆ ಆಗುತ್ತೆ, ಮತ್ತು ಕಂಪ್ಲೀಟ್ಲಿ ಡೈರೆಕ್ಷನ್ಸ್ ಉಲ್ಟಾ ಆಗ್ತವೆ. ನೋಡ್ರಿ, ಈ ಆಕೃತಿ ಆಪ್ಷನ್ ಬಿ ನಲ್ಲಿದೆ. ಸೊ ಈ ರೀತಿ ನೀವು ಈಸಿಯಾಗಿ ನೀವು ಕನ್ನಡಿಯ ಪ್ರತಿಬಿಂಬದ ಚಿತ್ರಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಎಸ್, ನೋಡ್ರಿ, ಇದರಲ್ಲಿ ಇ ನೋ, ಎಫ್ ನೋ ಅಥವಾ ಈ ಎರಡು ನಂಬರ್ಸನ್ನು ನೀವು ಇಟ್ಕೊಂಡ್ರೆ ರೈಟ್ಗೆ ಯಾವುದು ಒಂದು ಸಿಂಬಲ್ ಇದೆ, ಲೆಫ್ಟ್ಗೆ ಯಾವುದಿದೆ ಒಂದು ಸಿಂಬಲ್ ಅಂತ ನೋಡಿದಾಗ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇರತಕ್ಕಂತಹ ಸಿಂಬಲನ್ನು ಚಾಯ್ಸ್ ಮಾಡಿದ್ರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಇದರ ಒಂದು ಹೆಡ್ಡನ್ನು ನೋಡ್ಕೊಳ್ರಿ, ಇಲ್ಲೊಂದು ಏನು ಲೈನ್ ಇದೆ, ಲೈನಲ್ಲಿ ಹೆಡ್ಗೆ ನಾವು ಶೇಡ್ ಮಾಡಿದ್ದೀವಿ, ಅದನ್ನು ನೀವು ಮನಸ್ಸೊಳಗೆ ಇಟ್ಕೊಂಡು ಕನ್ನಡಿ ಒಳಗೆ ಯಾವ ರೀತಿ ಕಾಣ್ಬೋದು ಅಂತಂದರೆ ಅದರ ಆಪೋಸಿಟ್ ಕಾಣಿಸುತ್ತೆ ಈ ರೀತಿ. ಸೊ ನೋಡ್ರಿ, ಇದು ಯಾವುದರಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಈಗ ನೋಡ್ರಿ, ಸೊ ಇದು ಕನ್ನಡಿ ಒಳಗೆ ಯಾವ ರೀತಿ ಕಾಣಿಸ್ಬೋದು ಅಂತ ನಾನು ತುಂಬಾ ನಿಮಗೆ ಅರ್ಥ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ನಾವು ಸ್ವಲ್ಪ ಗ್ರಾಫಿಕ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಈಸಿ ಆಗಲಿ ಅನ್ನೋ ಇಂಟೆನ್ಷನ್ನಲ್ಲಿ. ಸೊ ಈ ರೀತಿ ನೋಡ್ತಾ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಸಿಗ್ತವೆ ನಮ್ಮ ವೀಡಿಯೋಸಲ್ಲಿ. ನೀವು ಅದನ್ನು ನೋಡಿ ಅರ್ಥ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಬಳಸ್ಕೊಂಡು ಮತ್ತು ಅಪ್ಲೈ ಮಾಡ್ಕೋಬೇಕಾಗಿ ಹೇಳ್ಕೊಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಮತ್ತಷ್ಟು ಇದೇ ಲೆಸನ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾಳೆ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.